ದಕ್ಷಿಣ ಪದವೀಧರ ಶಿಕ್ಷಕರ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಮರಿ ತಿಪ್ಪೇಗೌಡ ಅವರ ಪರ ನಂಜನಗೂಡಿನಲ್ಲಿ ಶಾಸಕ ದರ್ಶನ್ ಧ್ರುವನಾರಾಯಣ್ ನೇತೃತ್ವದಲ್ಲಿ ಬಿರುಸಿನ ಮತ ಪ್ರಚಾರ ನಡೆಸಿದರು. ನಂಜನಗೂಡು ತಾಲೂಕಿನ ವಿವಿಧ ಸರ್ಕಾರಿ ಹಾಗೂ ಖಾಸಗಿ ಪ್ರೌಢಶಾಲೆ ಮತ್ತು ಕಾಲೇಜುಗಳಿಗೆ ತೆರಳಿ ಮತದಾರ ಶಿಕ್ಷಕರುಗಳನ್ನು ಭೇಟಿ ಮಾಡಿ ಮತಯಾಚನೆ ನಡೆಸಿದರು. ಈ ಮತ ಪ್ರಚಾರಕ್ಕೆ ತೆರಳಿದ್ದ ಶಾಸಕರನ್ನ ಕೆಲವು ಶಾಲಾ ಮುಖ್ಯಸ್ಥರು ಮಾಲಾರ್ಪಣೆ ಮಾಡಿ ಶಾಲು ಹೊದಿಸಿ ಗೌರವಿಸಿದರು. ಬಳಿಕ ಶಾಸಕ ದರ್ಶನ್ ಧ್ರುವನಾರಾಯಣ್, ಮಾಜಿ ಶಾಸಕ ಕಳಲೆ ಕೇಶವಮೂರ್ತಿ ಮಾತನಾಡಿ, ನಮ್ಮ ಪಕ್ಷದ ಅಭ್ಯರ್ಥಿ ಮರಿ ತಿಪ್ಪೇಗೌಡ ಅವರು 4 ಬಾರಿ ವಿಧಾನ ಪರಿಷತ್ ಸದಸ್ಯರಾಗಿ ಶಿಕ್ಷಣ ಕ್ಷೇತ್ರಕ್ಕೆ ಹಾಗೂ ಶಿಕ್ಷಕರಿಗೆ ಅನುಕೂಲ ಆಗುವಂತಹ ಹಲವಾರು ಕೊಡುಗೆಗಳನ್ನು ನೀಡಿದ್ದಾರೆ. ನಿಮಗೆಲ್ಲ ಅವರು ಚಿರಪರಿಚಿತರೇ ಆಗಿದ್ದು, ಈಗ ಅವರು 5ನೇ ಬಾರಿ ಸ್ಪರ್ಧೆ ಮಾಡುತ್ತಿದ್ದಾರೆ. ಹಾಗಾಗಿ ಮುಂದಿನ ಶಿಕ್ಷಕರುಗಳ ಭವಿಷ್ಯಕ್ಕಾಗಿ ಅವರನ್ನು ಮತ್ತೊಮ್ಮೆ ಆಯ್ಕೆ ಮಾಡುವಂತೆ ಮನವಿ ಮಾಡಿಕೊಂಡರು. ಇನ್ನು ಮತ ಪ್ರಚಾರಕ್ಕೆ ತೆರಳಿದ ಸಂದರ್ಭದಲ್ಲಿ ಕೆಲವು ಶಿಕ್ಷಕರು ಹಳೆಯ ಪಿಂಚಣಿ ವ್ಯವಸ್ಥೆಯನ್ನೇ ಮುಂದುವರಿಸುವಂತೆ ಶಾಸಕರಲ್ಲಿ ಮನವಿ ಮಾಡಿಕೊಂಡರು. ಈ ಸಂದರ್ಭ ಕಾಂಗ್ರೆಸ್ ಬ್ಲಾಕ್ ಅಧ್ಯಕ್ಷರುಗಳಾದ ಕುರಟಿ ಮಹೇಶ್, ಸಿಎಂ ಶಂಕರ್, ಶ್ರೀಕಂಠ ನಾಯಕ, ದೊರೆಸ್ವಾಮಿ, ಗುರುಮಲ್ಲಪ್ಪ, ಶಶಿರೇಖಾ, ಬಾಲರಾಜ್, ಶಿವಪ್ಪ ದೇವ್ರು, ದೊರೆಸ್ವಾಮಿ ನಾಯ್ಕ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಮುಂದಿನ ಅಧಿವೇಶನ ಜುಲೈ ಅಧಿವೇಶನ ಶುರುವಾಗ್ತದೆ. ನಾವು ಕೂಡ ಸಹಾಯ ಮಾಡಿದ್ರೆ ನಾವು ನೆನ್ಕೊಳ್ತೀವಿ. ಗೊತ್ತಿದೆ, ತಿಪ್ಪೇಗೌಡರು 4 ಬಾರಿ ಆಯ್ಕೆಯಾಗಿ 5ನೇ ಬಾರಿ ಅವರು ಚುನಾವಣೆಗೆ ಹೋಗ್ತಾರೆ. ಸಾಕಷ್ಟು ಅನುಭವ ಅವರಿಗೆ ಇರೋಂಥದ್ದು. ಶಾಸನ ರಚನೆ ಒಬ್ಬ ವಿಧಾನ ಪರಿಷತ್ ಸದಸ್ಯರ ಮೂಲ ಕರ್ತವ್ಯ. ಅದರಲ್ಲಿ ಅತಿ ಹೆಚ್ಚು ಅನುಭವವನ್ನು ಹೊಂದಿರೋಂಥದ್ದು. ಜೊತೆಗೆ ಶಿಕ್ಷಕಿಯರ ಸಮುದಾಯದೊಂದಿಗೆ ಅತಿ ಹೆಚ್ಚು ಒಡನಾಟವನ್ನು ಹೊಂದಿ ನಿರಂತರವಾದ ಸಂಪರ್ಕವನ್ನು ಇಟ್ಕೊಂಡು 4 ಟರ್ಮ್ಗಳು ಕೂಡ ಅವರು ಕಂಪ್ಲೀಟ್ ಮಾಡ್ಕೊಂಡು ಬಂದಿದ್ದಾರೆ. ಈಗ 5ನೇ ಎಲೆಕ್ಷನ್ ಅವರು ನಾನು ತಮ್ಮಲ್ಲಿ ಮನವಿಯನ್ನು ಮಾಡ್ತೇನೆ, ದಯಮಾಡಿ ಅವರಿಗೆ ಮತ್ತೊಂದು ಅವಕಾಶವನ್ನು ಮಾಡಿಕೊಟ್ಟು ನಮ್ಮೆಲ್ಲರ ಸೇವೆಯನ್ನು ಮಾಡಲಿಕ್ಕೆ ನಾವು ಒಂದು ಅವಕಾಶವನ್ನು ಮಾಡಿಕೊಡಿ. ಮುಂಬರುವ ದಿನಗಳಲ್ಲಿ ಇನ್ನು ಸಾಕಷ್ಟು ಶಾಸನಗಳು ರಚನೆ ಆಗಬೇಕಾಗಿದೆ, ಅಮೆಂಡ್ಮೆಂಟ್ಸ್ ಆಗಬೇಕಾಗಿದೆ. ಜೊತೆಗೆ ತಮ್ಮ ಏನು ಬೇಡಿಕೆ ಅಂತ OPS ಎಲ್ಲವನ್ನು ಕೂಡ ಸರ್ಕಾರದ ಗಮನ ಕೂಡ ಬಂದಿದೆ. ಅದನ್ನು ಕೂಡ ಪರಿಗಣಿಸಿ